ಈ ಕಡೆದು ಏನೋ ಬೇಯಿಸ್ಕೊಂಡಿದ್ದ ಮೊದಲು ಅದನ್ನ ಇಲ್ಲಿ ಜೀರಿಗೆ ಇವೆ ಸಾಸಿವೆ ಕೂಡ ಬಟ್ಲ ನೀರು ಗುಂಡು ಬದನೆ ಗೊಜ್ಜು ನಾವು ಮಾಡುವಂಥದ್ದು ಆಲೇ ವಿಡಿಯೋ ಮಾಡಿ ಹಾಕೇನಿ ಒಂದಿನ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟ ಕರಿಬೇವಿನ ಸೊಪ್ಪು ಇಲ್ಲೇ ಒಂದು ಮಂಕ್ರಿ ಕಿತ್ಕೊಂಬಂದಿನಿಲ್ಲ ಆಯ್ತದೆ. ಇನ್ನೇನು ಅರಿಶಿನ ಪುಡಿ ಅರ್ಬೆ ಇನ್ನು ಅದಕ್ಕೆಲ್ಲ ಮಸಾಲ ಹುಣ್ಸೆಹಣ್ಣು ಒಂಚೂರು ಹುಣ್ಸೆಹಣ್ಣು ನೆನೆ ಹಾಕು ಇಷ್ಟೆಲ್ಲ ಐಟಮು ಈಗ ನಾನು ರೆಡಿ ಮಾಡ್ತೀನಿ ಟಕಟಕ್ನೆ. ಇದಕ್ಕೆ ಪಾತ್ರೆ ಬೇಕು. ಏನೇನು ಇವೇನು ಇವು ಎಲ್ಲಿ ಸಿಗ್ತಾ ಇವು ಇಲ್ಲ ಅಂತಲ್ಲ ಇದ್ರೊಳಗಿದ್ದು ಅದ್ರೊಳಗೆ ಇಲ್ಲ ಅನ್ಸ್ಬಿಟ್ಟಿದೆ. ಅದನ್ನು ಎಲ್ಲೋ ಆಗ್ತಿದೆ. ಸ್ವಲ್ಪ ಕ್ಲೀನ್ ಮಾಡೋದನ್ನ ಕೆಳಗೆ ತೆಗ್ದಾಕ್ತೇವ. ಅವ ತಗೊಂಡ್ ಮಡ್ಗೋ ಇವೆಲ್ಲ ಈಗ ಕಟ್ ಮಾಡ್ಕೊತೀನಿ ನಾನು. ಬೇಯಿಸ್ಬೇಕು. ಕುಕ್ಕರ್ ತೊಳೆದು ಮಡ್ಗಿದೀಯಾ? ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಮೊದಲು, ಆಮ್ಯಾಕೆ ಒಗ್ಗರಣೆ ಮಾಡಬೇಕು. ಸಾಕೋ ಕರಿ ಎರಡನೇ ನಿದ್ದೆ, ಅಲ್ಲೊಂದು ನಿದ್ದೆ ಆಯಿತು, ಇಲ್ಲೊಂದು ನಿದ್ದೆಯಾ ಎಲ್ಲ. ಒಂದಿನ ಆಲೇ ವಿಡಿಯೋ ಮಾಡಿ ಹಾಕೀನಿ. ಇಲ್ಲಿ ಮಾರ್ಕೆಟ್ದು ಬದನೆಕಾಯಿಗಳೇ ಹೆಂಗೆ ಮಣ್ಣಿವೆ. ಈ ಮೂರೇ ಸಾಕು ಅನ್ಕೋತೀನಿ. ಈ ವಾರ ಇರೋದು ಒಟ್ಟು ಹಾಂ ಆರೇ ಇದ್ರಿ ಮೂರೇ ಸಾಕು. ಅವ ಇನ್ನೊಂದು ದಿನ ಎತ್ಕರ ಹಾಕಿದ್ರೆ ಆಯ್ತದೆ. ಮಸಪ್ಪ ಗಿಸಪ್ಪು ಎತ್ಕರ ಹಾಕು. ಈಗ ಪಾರ್ಟಿ ಫಂಕ್ಷನ್ನು ಇವು ಬಿಡಿ, ನಾವು ಒಟ್ಟಿಗೆ ತಂದವು ನಮಗೆ ಶುದ್ಧವಾಗಿ ಕಾಣಬೇಕು. ನಾವು ಏನಾರ ಮಾಡಬೇಕು ಅಂದರೆ ಪಳಕು ಕಂಡ್ರೆ ಆಗಲ್ಲ ನಮಗೆ. ಆ ಥರ ನೀಟ್ನೆಸ್ ಇರಬೇಕು. ನಾವೇನಾರು ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂತಂದರೆ ಪ್ರತಿಯೊಂದು ನಾವು ಏನೇ ಅಂಗಡೀಲಿ ತಗೊಬರಲಿ, ಒಂದು ಸಿರಾಪಿಂದ ಹಿಡ್ದು ನಾವು ಏನೇ ಪ್ಯಾಕೆಟು ನಾವು ಉಪಯೋಗಿಸಿದ್ರು ಇದು ಡೇಟ್ ಆಫ್ ಬರ್ತು ಡೇಟ್ ನೋಡಲೇಬೇಕು. ಎಕ್ಸ್ಪೈರಿ ಡೇಟಾ ನೋಡಲೇಬೇಕು, ಮಿಸ್ ಮಾಡದೆ ನೋಡಬೇಕು. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತಿರಲ್ವೋ, ಅವರು ಕೊಟ್ಬಿಡ್ತಾರೆ, ನಾವು ಬಳಸ್ಬಿಡ್ತೀವಿ, ಹೆಚ್ಚು ಕಮ್ಮಿ ಆಯ್ತವೆ. ಅದಕ್ಕೋಸ್ಕರ ನೋಡ್ಕೊಂಡೆ ಉಪಯೋಗಿಸ್ಬೇಕು ಅವೆಲ್ಲನೇ. ಹಿಂಗೆ ಮಧ್ಯ ಮಾಮೂಲಿ ಫೋನ್ಗಳು ಬರ್ತವೆ, ಅವಕ್ಕೆಲ್ಲ ಮಾತಾಡಬೇಕು. ಇಲ್ಲಿ ಟವರ್ ಸಿಗಿಕ್ಕಿಲ್ಲ, ಆಚೆ ಓಡೋಗ್ಬೇಕು. ರೀಚಾರ್ಜ್ ಮಾತ್ರ ಏನೋ 300 ಇರ್ತದೋ, 500 ಇರ್ತದೋ, 800 ಇರ್ತದೋ, ಪಕ್ಕಾ ರೀಚಾರ್ಜ್ ಮಾಡಿಸ್ಕೊತಾರೆ. ನೆಟ್ವರ್ಕ್ ಆಗಲಿ ಡಾಟಾ ಆಗಲಿ ಅವ್ರು ಜೂಮಾನ್ಕು ಕೊಡಿಕ್ಕಿಲ್ಲ ಅಂತ ಅಷ್ಟು ಇದ್ದಾವೆ. ಹಿಂಗೆ ಇದರಲ್ಲಿ ಸಿಮ್ಗಳು ಹೆಂಗೆ ಅಂತಂದರೆ ಯಾವ ಮಟ್ಟಕ್ಕೆ ಜನ ಮೋಸ ಮಾಡ್ತಾರೆ ಅಂತಂದರೆ ತಿಳ್ಕೊಬಿಡಿ. ರಾತ್ರಿ ದರೋಡೆ ಅಲ್ಲ, ಹಗಲು ದರೋಡೆನೇ ಮಾಡಿ ಬದುಕ್ತವ್ರೆ. ತುಂಬ ಜನ ಹಗಲು ದರೋಡೆನೇ ಮಾಡಿ ಬದುಕ್ತವ್ರೆ. ಕಣ್ಣು ಕಾಣೋ ಥರನೇ ಹಗಲು ದರೋಡೆ ಮಾಡೇ ಬದುಕ್ತಾರೆ. ತುಂಬ ಜನಕ್ಕೆ ಗೊತ್ತು, ಕೆಲವರು ಅದ್ರ ಬಗ್ಗೆ ಎಲ್ಲ ಗಮನ ಇರಲ್ಲ, ಆ ತಿಳುವಳಿಕೆ ಇರಲ್ಲ ಕೆಲವ್ರಿಗೆ. ಇನ್ನು ಕೆಲವ್ರು ಚೆನ್ನಾಗಿ ಗೊತ್ತು ಈ ಪ್ರಪಂಚ ಹೆಂಗೆ ನಡೀತಾ ಇದೆ, ಹೆಂಗೆ ದುಡ್ಡು ಮಾಡ್ತಾವ್ರೆ ಎಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಮಾತಾಡೋಕ್ಕೆ ಆಗಲ್ಲ. ಬಿಡಿ ಅದ. ಈಗ ಟೊಮೊಟೊ ಗೊಜ್ಜನ್ನು ಮಾಡಮ್ಮ, ಅವೆಲ್ಲ ಮಾತಾಡೋಕ್ಕೆ ಹೋದ್ರೆ ಎಲ್ಲೆಲ್ಲಿಗೋ ಹೊಂಟೈತವೆ ಅವು. ಈ ಥರ ಹೆಂಗೆ ಕಟ್ ಮಾಡ್ಕೊಬಿಡೋದು. ಇಲ್ಲ ಟೊಮೊಟೊ ಕೊಡಲಿಲ್ಲ, ಏನು ಮಾಡ್ತಾದವಳ ಕಾಣೆ. ಒಂದೇ ಒಂಚೂರು ಉನಿ ಹಾಕೋ. ಹಾಂ ಟೊಮೊಟ ಹಾಂ ಕೊಡು. ಅವು ಬೇರೆ ಇದ್ವಾ ಇನ್ನು ಅವು ಎಷ್ಟು ಕೆಜಿ ಇದ್ದೋ? ತಟ್ಟೆ ಕೊಡು ಪಟಾಪಟ್ನೆ. ಇದು ಕೊಡು. ಇನ್ನೇನು ಹೋಗಿರುವಂತವ ಚೆನ್ನಾಗಿರೋ ಕೊಡ್ಬೇಡ ಬಿಡು. ತೊಟ್ಟಂತವ್ ಚೆನ್ನಾಗಿರೋವ ಮುಡಗಬೇಕು.
ಈ ತೊಟ್ಟಂಥವು ಯಾವ ಕಪ್ಪಾಗ್ಬಿಟ್ಟವೆ ಅವು ಉಂಟಾಯ್ತವೆ ಬೇಗ ಅಂಥವ ಉಪಯೋಗಿಸ್ಕೋಬೇಕು ಬೇಗ ಅರ್ಜೆಂಟಾಗಿ. ಬಿಸ್ಕೆಟ್ ಕೊಟ್ಟಿನ ಒಳ್ಳೇದಯ್ಯ. ಅಯ್ಯೋ ಮುಡ್ಗುಡು ಸೂರಲ್ಲಿ ಯಾವ ಚೆನ್ನಾಗಿರ್ತವೆ ಹಾಕ್ತೀನಿ ನಾನು. ತಟ್ಟೆ ಕೂಡ ಅವ ಕಟ್ ಮಾಡ್ಕೊಳಕ್ಕೆ ನೋಡು ಬರ್ತಾನೆ ಅದ ಹಮ್ಕಿದ್ರೆ. ಈಗ ಒಂದು ಈರುಳ್ಳಿ, ಇದು ಫ್ರೈಗೆ, ಇದು ಬೇಯಿಸ್ಕೊಳಕ್ಕೆ ಕುಕ್ಕರು. ಅದು ಕುಕ್ಕರ್ ಒಂದೇ ಅಲ್ವೇನೋ ಇರೋದು. ಅದು ಹೋಗಿರ್ತದಲ್ಲ, ತಪ್ಪಲಿಗೆ ಬಗ್ಗಿಸ್ಬಿಟ್ಟು ನಾನು ಹೊಕ್ಕೆ ಅನ್ನಕ್ಕೆ ಹೋಗಿಸ್ತೀನಿ, ಅನ್ನಕ್ಕೆ ಬನ್ನಿ. ಈ ಫಂಕ್ಷನಲ್ಲಿ ದೊಡ್ಡ ದೊಡ್ಡ ಫಂಕ್ಷನ್ನಲ್ಲಿ ಈ ನಾವು ಒಂದು ಕಂತೆ ಸೊಪ್ಪು ತಂದರೆ ಅದರಲ್ಲಿ ಅರ್ಧ ಕಂತೆ ವೇಸ್ಟ್ ಆಗಿರ್ತದೆ. ಇಡೀ ಒಂದು 1000 ಜನಕ್ಕೆಲ್ಲ ಸೊಪ್ಪಿನ ಪಲ್ಯ ಮಾಡಿರ್ತಾರೆ. ಅದು ಹೆಂಗೆ ಸೋಸಾರೋ ಗೊತ್ತಿಲ್ಲಪ್ಪ. ಈ ಈರುಳ್ಳಿನೂ ತೊಳೆದ್ಬಿಟ್ಟು ಕಟ್ ಮಾಡ್ತೀವಿ ನಾವು, ಏಕೆಂದರೆ ಹಿಂಗೆ ಬರೀ ಕಪ್ಪಿರ್ತದೆ. ಈರುಳ್ಳಿ ಸಿಪ್ಪೆ ಬಿಡಿಸ್ದಾಗ ಕಪ್ಪಿರ್ತದೆ ಅಂದ್ಬಿಟ್ಟು ತೊಳೆದ್ಬಿಟ್ಟು ಕಟ್ ಮಾಡ್ತೀವಿ. ಫಂಕ್ಷನ್ಗಳೆಲ್ಲ ಹೆಂಗೆ ಮಾಡಿಕ್ಕಿಲ್ಲ. ಅದಕ್ಕೆ ಹೇಳೋದು ಮನೆ ಊಟ, ಹೊರ್ಗಡೆ ಊಟವೇ, ಹೋಟ್ಲು ಊಟವೇ ಅಂತ. ಫಂಕ್ಷನ್ನು ಆದರೂ ಅಷ್ಟೇ, ಹೋಟ್ಲು ಊಟ ಆದರೂ ಅಷ್ಟೇ. ಆ ಉದ್ದೇಶಕ್ಕೆ ಮೋಸ್ಟ್ಲಿ ಜನಗಳು ಹಂಗೆ ಅನ್ನೋದು, ಮನೆ ಊಟ ತಿನ್ನಬೇಕು ಅಂತ ಅಂತಾರಲ್ಲ. ಸೊ ಆ ಉದ್ದೇಶಕ್ಕೆ ಅನ್ಕೋತೀನಿ ನಾನು. ಇರಲಿ, 1, 2, 5, 4 ಕ್ಯಾಪ್ಸಿಕಮ್ಮು, ಇದು ಫ್ರೈಗೆ ಒಂದು ಮಡಿಕೊಬೋದಾ. ಗುಡ್ಡೆ ಟೊಮೊಟ, ಇಷ್ಟು ಟೊಮೊಟೊ ಹಾಲೆ ಜಿಬ್ಗರಿತಾವೆ. ನೆನ್ನೆ ತಂದು ಇಷ್ಟು ಟೊಮೊಟೊ ಹಾಲೆ ಜಿಬ್ಗರಿತಾವೆ. ಇವೇ ಹತ್ತತ್ರ ಇನ್ನೇನು ಇನ್ನೊಂದು ಚೂರು ಹಾಕಿದ್ರೆ ಅರ್ಧ kg ಬಂದೇ ಬಿಡ್ತವೆ. ಇವೆಲ್ಲನ ಈಗ ಬೇಯಿಸ್ಕೊಬಿಡೋದ. ಒಂದು ರೌಂಡು ಈರುಳ್ಳಿ, ಸುಂದರಪ್ಪ, ಈರುಳ್ಳಿ, ಬದನೆಕಾಯಿ, ಟೊಮೊಟ, ಕ್ಯಾಪ್ಸಿಕಮ್ ಹಾಕ್ಬಿಡ್ತೀನಿ. ಕ್ಯಾಪ್ಸಿಕಮ್ ಹಾಕ್ಬಿಡ್ತೀನಿ. ಮೂರ ನೀರು ಹಾಕ್ಬಿಟ್ಟು ತಕ್ಕ ಬರ್ತೀನಿ. ಕೋಲ ಇರಪ್ಪ, ಅವನ ಮಾಡ್ತೀನಿ. ಒಂಚೂರು ಅರಿಶಿನ ಪುಡಿ, ಒಂಚೂರು ಉಪ್ಪು, ಕಲ್ಲುಪ್ಪ. ಇದು ಕಲ್ಲುಪ್ಪ ಹಾಕ್ಬೇಕಾ? ಗೊತ್ತೇ ಇಲ್ವಲ್ಲಪ್ಪ ನನಗೆ. ಆಯ್ತು. ಈಗ ಅದ್ರ ಪಾಡ್ಗದು ಏನಾಯ್ತದೆ ಬೇಯ್ತದೆ. ಆಮೇಲೆ ಪಾಯಸ ಮಾಡಿಬಿಟ್ಟು ಒಗ್ಗರಣೆ ಮಾಡ್ಕೊಂಡು ಮಾಡಬೇಕು. ಮರಿ ಬಂಗಾರ ಮರಿದು ಯಾರು ಬಗ್ಗಿಸ್ಕೊಂಡ ಇದಕ್ಕೆ ಎಲ್ಲ ಪಜ್ಜಿ ಮಾಡಬೇಕು. ಎಲ್ಲ ಬೆಂದವೆ. ಈಗ ಪಜ್ಜಿ ಮಾಡಬೇಕು ಇವೆಲ್ಲನೇ. ಈಗ ನೋಡಿ, ಇಲ್ಲಿ ಇದಕ್ಕೆ ಫ್ರೈಗೆ ಐಟಮ್ ಮಡಿಕಂದ್ರೆ ಅದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟ, ಕರಿಬೇವಿನ ಸೊಪ್ಪು, ನಜ್ಜಿರ ಬೆಳ್ಳುಳ್ಳಿ, ಇಲ್ಲಿ ಜೀರಿಗೆ ಇವೆ, ಸಾಸಿವೆ ಇಷ್ಟು ಐಟಮ ಈಗ ಫ್ರೈ ಮಾಡೋಕ್ಕೆ ಮಡಿಕೊಂಡಿರುವಂಥದ್ದು. ಒಯ್ದ ಕೈ ಹಾಕ್ಬಿಟ್ಟದು ಬೇಕಾರೆ. ಬೇಕಾರೆ ನೀನೇ ಕಾಲಲ್ಲಿ ಬೇಕಾದ್ರೆ ಒದ್ಬಿಡ್ತಿದ್ದಿ ಅಂತ ಹೇಳೋದು ನೀನು ಬೇಕಾರೆ. ಇಲ್ಲೊಬ್ಬ ಮುನ್ಸ್ಕೊಂಡು ಎಲ್ಲಿ ಕೂತವನೆ ಅಂತ. ಏನು ಮಾಡ್ತದೆಯಪ್ಪ? ಚಿಕನ್ ಮಾಡಿಯೋ ಮಟನ್ ಮಾಡಿಯೋ ಅಲ್ಲಿ? ಹಾಂ ಕರಿ, ಕರಿ, ಕ್ಯಾ ಬೋಲ್ ರೇ? क्या भी नहीं बात करता नहीं तुम्हें? करी बोलो ಮುನ್ಸ್ಕಂದ್ಕೆ ಬಿಟ್ಟೈತೆ ಇದು. ಈ ಬೇಟ ಮುನ್ಸ್ಕಂದು ಬಿಟ್ಟೈತೆ. ಸ್ನಾನಗೆ ಮಾಡಿಲ್ಲ ಬೆಳಿಗ್ಗೆ, ನನಗೆ ಸ್ನಾನಗೆ ಮಾಡಿಸಿಲ್ಲ ಅಂತ ಅಂದ್ಬಿಟ್ಟು ಮುನ್ಸ್ಕಂದು ಬಿಟ್ಟೈತೆ ಇದು ಬೇಟ. ಅಚ್ಚಾ ಹಾವು ಬೇಟ ಹಾವು. ನಾನು ಸ್ನಾನ ಜಳಕ ನಿನಗೆ ಮಾಡಿಸ್ತೀನಿ. ಹಾವು ಬೇಟ. ನಮ್ಮ ಮಟ್ಟಿಲಿ ಅದೇನೋ ಹಿಂಗೆ ನಜ್ಜೋದಿಲ್ವಲ್ಲ,
ಅದಕ್ಕೆ ಹಿಂಗೆ ತಗೊಂಡು ಇಕ್ತಾವನಿ ಅದೊಂದು ತಗೋಬೇಕು. ಹಿಂಗೆ ಪಾಯಸ ಮಾಡುವಂಥದ್ದು ಅದ್ರ ಹೆಸರು ಅದು ಏನಂತಲೂ ಅಂತಾರೆ. ಸ್ಟ್ಯಾಚ್ ಮಾಡೋದೇನು ಅದೇನೋ ಎಣ್ಣೆ ಸಾಕು ಎಣ್ಣೆ. ಈಗ ಒಂದು ಟೈಮಿಗೆ ಸಾಕಣ. ಎಣ್ಣೆ ತಾನೇ 3 ಲೀಟ್ರ್ ತಂದು ಮಡಗಿದ್ದೀಯ. ಇಲ್ಲ ಒಂದು ಸಾಸಿವೆ ಅಲ್ಲಿ ಸಾಸಿವೆ ನೋಡ್ಕೋಬೇಕು ನೀನು. ತಿರ್ಗಾ ನಾನು ಮಾಡ್ತೀನಿ. ಆಯ್ತು, ನಾನೇ ಮಾಡ್ಕೊಡ್ತೀನಿ. ನಂಗೆ ಹೊಸ ಹೇಳ್ಕೊಡ್ಬೇಕು. ಅವಾಗ ಮರ್ತ್ಕೊಂಡ್ಬಿಟ್ಟಿರ್ತೀನಿ. ನೋಡ್ತಾ ಇಲ್ವಾ? ಮರ್ತ್ಕೊಂಡ್ಬಿಟ್ಟಿರ್ತೀನಿ. ಇಲ್ಲಿ ನೋಡ್ತಾ ಇದ್ರು ಏನೋ ಹೇಳ್ಕೊಡ್ಬೇಕಂತಾರೆ. ಅಲ್ಲಿ ಬೆಳೆ ಕಾಳು ಹೇಳ್ಕೊಡ್ತಾರೆ. ಬೆಳೆ ನಿನ್ಗೆ ಕಮ್ಮಿ ಮಾಡ್ಕೋ ಉರಿಯ. ಕರ್ಬೇವಿನ ಸೊಪ್ಪು ಹಾಕಿದ್ರೆ ಬೆಳ್ಳುಳ್ಳಿ ಹಾಕಿನಿ, ಜೀರಿಗೆ, ಸಾಸಿವೆ ಹಾಕಿನಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಒಂಚೂರು ಇಲ್ಲಿ ಹಾಕ್ಬಿಡೋದು. ಈಗಲೇ ಇದೆಲ್ಲ ಅಷ್ಟು ಪುಡಿ ಅಲ್ಲೇ ಪ್ಯಾಕೆಟಲ್ಲೂ ಅದೇ, ಡಬ್ಬಲ್ಲೂ ಅದೇ, ಯಾವ್ದಾರು ತಗೋ. ಅದಕ್ಕೂ ಹಾಕ್ತೀನಿ. ಒಂಚೂರು ಹಾಕ್ತೀನಿ. ಇಕ್ಕೋಸಿ ಟೊಮೊಟ, ಇದಕ್ಕೆ ಇದು ಇಕ್ಕೊಳ್ಳೋದು. ಏನೋ ಬೇಯಿಸ್ಕೊಂಡಿದ್ದ ಮೊದಲು ಅದನ್ನ. ಇದೇನು ಗೊತ್ತಾರ ತಾನೇ ಮಾಡ್ತಾ ಇರೋದು ಈಗ. ಹಂಗಾರೆ ಸಾಕಾಯ್ತದೆ. ಇದಕ್ಕೆ ಖಾರ ಪುಡಿ ಏನು ಹಾಕಲ್ವಾ? ಇನ್ನೂ ಹಾಕ್ಬೇಕಂದಿರಲಿ. ಇದಾಗಿರೋ ಏನಾರ ಇದು ಚಿಕನ್ ಮಸಾಲ ಓಪನ್ ಆಗಿರೋ ಬಾವೆ ಎಲ್ಲ ಒಂದೇ ಒಂಚೂರು ಅದ. ಚಿಕನ್ ಮಸಾಲ ಪೌಡ್ರು ಈಗ ನೆನೆ ತಂದಿರೋದು ಮಡಿಕಂದಿನ ಕಣ ಅಲ್ಲಿ ಬೀರಲ್ಲಿ ನೋಡು. ಸಾಕು ಅಷ್ಟೇ, ಏನು ಅಡಿ ಕೊಡೋದಲ್ಲ. ಅದಕ್ಕೆ ಅಲ್ಲಿ ಮಡಿಕಂದಿನ ಕಣ. ಇಲ್ಲಿ ಇನ್ನೊಂದದೆ, ಅದು ಚಿಕನ್ ಮಸಾಲೆ, ಒಣಮೆಣಸಿ ಚಿಕನ್ ಮಸಾಲ. ಖಾರದ ಪುಡಿ, ಹೋಮ್ ಮೇಡ್ ಖಾರದ ಪುಡಿ. ಚಪಾತಿಗೆ, ಇಡ್ಲಿಗೆ ಸಕ್ಕತ್ತಾಗಿರ್ತದೆ. ನಾವು ಇವತ್ತು ಬರೀ ಸಾಂಬಾರ್ಗೆ ಅನ್ನಕ್ಕೆ ಮಾಡ್ತಾ ಇರೋದು. ಇದು ಅನ್ನಕ್ಕೆ ಮಾಡ್ತಾ ಇರೋದು. ನಾವು ಮಧ್ಯಾಹ್ನ ಕೊತ್ಕ ತಿಂತೀವಿ ಚಪಾತಿ. ಈಗ ಅದೇನಿಲ್ಲ, ಮಾಡಿ ಮುಡ್ಗಿದ್ರೆ ಮಾಡಿ ಕಸ್ಕ ಒತ್ಕ ತಿಂತೀವಿ. ನೀನು ತಿನ್ನಿಕ್ಕಿಲ್ವಲ್ಲ ಚಪಾತಿಯ? ನಾನು ನಾಳೆಗೆ ಮಾಡುವೆ, ಇವತ್ತು ವಾರ ಆಯ್ತಿರ್ಲಿಲ್ಲ. ಹುಣಸೆಹಣ್ಣು ಹುಳಿ ಎಲ್ಲಿದ್ದದು? ಇಲ್ಲದೆ ಹುಣಸೆಹಣ್ಣು ಹುಳಿ ಲಾಸ್ಟಲ್ಲಿ. ಹುಣಸೆಹಣ್ಣು ಹುಳಿ ಅಷ್ಟೇ. ಎಲ್ಲ ಮಣ್ಣು ಕಲ್ಲು ಎಲ್ಲ ಅಡಿಲಿ ಇರ್ತವೆ. ನಾನು ಸೋರ್ಸ್ಬಿಟ್ಟೆ ಬಿಡೋದು. ಬಾಂಡ್ಲಿ ಬೇರೆದು ಮಡಿಕೋಬೇಕಾಯ್ತು. ಲಾಸ್ಟಲ್ಲಿ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಸಾಕು. ಬೈಗೆ ಒಂದು ಟೈಮ್ಗೆ ಎಷ್ಟು ಮಾಡಿ ಅನ್ನೋ ಲೆಕ್ಕಾಚಾರದಲ್ಲಿ ಕೊಟ್ಟೆ ನಾನು. ಬೇರೆ ತುಕ್ ಬಗ್ಸ್ಕೊಬೋದಾಯ್ತು ತಪ್ಪಲಿಗೆ. ನೀನು ಅದಕ್ಕೆ ಬಗ್ಸ್ತೀನಿ, ನನಗೇನು ಗೊತ್ತು. ಇನ್ನೊಂದು ತಪ್ಪಲಿ ಇತ್ತಲ್ಲ, ಅದಕ್ಕೆ ಬಗ್ಸ್ಕೊಬೋದಾಯ್ತು. ಈಗ ಇಲ್ಲೇ ಟೇಸ್ಟ್ ನೋಡಬೇಕು, ಉಪ್ಪು ಸರಿಯಾಗೈತೆ ಹಿಂಗೆ ಅಂದ್ಬಿಟ್ಟು. ಮೂಗಟ್ಟಿ ರುಚಿ ಕೂಗಕ್ಕೆ ಹಾಕಿದ್ದ. ಏಕವಚನ ಜಾಸ್ತಿ ಬೈದಂದು. ಇಷ್ಟೇ ಸಿಂಪಲ್ಲಾಗಿ ಬದನೆಕಾಯಿ ಗೊಜ್ಜು ನಮ್ಮ ಮಟ್ಟಲ್ಲಿ ನಾನು ಮಾಡುವಂಥದ್ದು ಈ ಥರ ಬೈತಾದೆ. ಇಲ್ಲಿಗೆ ಏನೇನು ಐಟಮ್ ಆಗ್ತಾ ಎಲ್ಲನ ವಿಡಿಯೋದಲ್ಲಿ ನೋಡ್ಕೊಂಡಿರ್ತೀರ ಅನ್ಕೊಳ್ತೀನಿ. ಅಷ್ಟು ಐಟಮ್ ಹಾಕಿ ಚೆನ್ನಾಗಿರ್ತದೆ. ಒಂದು ಸಿಂಪಲ್ಲಾಗಿ ಬದನೆಕಾಯಿ ಗೊಜ್ಜು ಮಾಡ್ಕೊಂಡು ತಿನ್ಬೋದು, ಏನು ತೊಂದರೆ ಇಲ್ಲ. ಅನ್ನನಾರು ಸರಿ, ಚಪಾತಿನಾರು ಸರಿ, ಇಡ್ಲಿನಾರು ಸರಿ, ಯಾವುದಕ್ಕೆ ಬೇಕಾದ್ರೂ ಆಯ್ತದೆ. ಥ್ಯಾಂಕ್ ಯು.